ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲಾಗ್ನ ಯಶವಂತ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಹಾಸನಿಗೆ ಬಂದಿದ್ದೆ. ಹಾಸನಲ್ಲಿ ಒಂದು ಶೂಟ್ ಇತ್ತು. ಆ ಶೂಟ್ನ ಮುಗಿಸ್ಕೊಂಡು ನೈಟು ಯಶವಂತ್ ಮನೆಯಲ್ಲಿ ಸ್ಟೇ ಆಗಿ ಇವಾಗ ನಾನು ಮತ್ತೆ ಈಗ ಚಂದ್ರಮಂಡಲದಲ್ಲಿ ಒಂದು ಶೂಟ್ ಇದೆ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಒಬ್ಬರ ಫುಲ್ ಮನೆ ಕೌಟವ್ರೆ. ಬ್ರೋ ಎದ್ದೇಳಿ ಬ್ರೋ 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 ಪ್ಲೀಸ್ ಎದ್ದೇಳಿ ಬ್ರೋ, ಟೈಮ್ ಆಗಿದೆ ಬ್ರೋ. ನೋಡಿ ಬ್ರೋ, 4 ಗಂಟೆ ಆಗಿದೆ ಬ್ರೋ ಆಲ್ರೆಡಿ. ಪ್ಲೀಸ್ ನೋಡಿ ಬ್ರೋ, ಪ್ಲೀಸ್ ದಯವಿಟ್ಟು ಎದ್ದೇಳಿ ಬ್ರೋ. ಅಲ್ಲೇ 4 ಗಂಟೆ ಆಗಿದ್ರು ಇನ್ನೂ ಮನೆ ಕಂಡವ್ರೆ. ನೋಡಿ ಯಾವ ಥರ ಸುಖ ಪುರುಷರು ಚಂದ್ರು. ಎಷ್ಟು ಎಬ್ಬಿಸ್ತಾ ಇದ್ದೀನಿ, ಎದ್ದೇಳ್ತಾ ಇಲ್ಲ. ಎಷ್ಟು ಗೊತ್ತಾ ಎಬ್ಬಿಸ್ತಾ ಇರೋದು ಅವಾಗಿಂದ. ಇಲ್ಲಿ ನೋಡಿ ನಮ್ಮ ಯಶವಂತ ಮೋಟಿವೇಶನ್ಸ್, ಫುಲ್ ಮೋಟಿವೇಶನ್. ಡಿಸಿಪ್ಲಿನ್ ಅಂತೆ, ಅದು ಒಂದು ಲೈಫಲ್ಲಿ ಬರೋಲ್ಲ. ಆಮೇಲೆ ಓನ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತೆ, ಅದಂತೂ ಆಗೋದೇ ಇಲ್ಲ. ಆಮೇಲೆ ಬಿ ದಿ ಕಿಂಗ್ ಲೈಕ್ ಲಯನ್ ಆರ್ ಬಿ ಹೆಂಗೋ ಮಚ್ಚ, ನೀನು ನೋಡ್ದಂಗೆಲ್ಲ ಹೇಳ್ತೀಯಾ. ನನ್ನ 30 ವರ್ಷದ ಜೀವನದಲ್ಲಣ ಒಬ್ಬರು ತಂಟೆಗೆ ಹೋದವನಲ್ಲ. ಅವೆಲ್ಲ ಮೈಂಡಲ್ಲಿ ರೀಡ್ ಆಗ್ಬಿಡುತ್ತೆ. ಹಂಗೆ ವೇಕಪ್ ಟು ರಿಯಾಲಿಟಿ ಅಂತ ಹಾಕಿದೆ. ಮತ್ತೆ ಇನ್ನು ಮನೆ ಕಂಡೆ ಇದೆಯಲ್ಲ, ಇಲ್ಲ ಈಗ ಎದ್ದಿದ್ದು ತಾನೆ ನೋಡ್ರಿ. ಮತ್ತಲ್ಲಿ ಇನ್ನು ನೀರೆಲ್ಲ ಐತಿ. ಈಗ ಮಕ್ಕ ತೊಳ್ಕೊ ಬಂದಿದೆ. ಅದು ಮಾಯಿಶ್ಚರೈಸರ್ ಆಗ್ತೇ. ಮಾಯಿಶ್ಚರೈಸರ್ ಏನೇನು ಹಾಕ್ತೀನಿ ನೀನು? ಅಯ್ಯೋ ಗಾಯ್ಸ್, ಇಲ್ಲಿ ನೋಡಿ, ಇದೆಲ್ಲ ಇವಂದೇ ಪ್ರಾಡಕ್ಟು. ಇಲ್ಲಿ ಸನ್ಸ್ಕ್ರೀನ್ ಹಾಕ್ತಾನೆ. ಆಮೇಲೆ ಯಾವುದೋ ಚಾರ್ಕೋಲ್ನ ಯೂಸ್ ಮಾಡ್ತಾನೆ. ಆಮೇಲೆ ಇದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾನೆ, ಬಾಡಿ ಲೋಷನ್ನು. ಆಮೇಲೆ ಒಂದು 150 ಮಾತ್ರೆ ನುಂಗ್ತಾನೆ. ಡ್ರೈ ಫ್ರೂಟ್ಸ್ ತಿಂತಾನೆ. ಮತ್ತೆ ಅಯ್ಯೋ ಡ್ರೈ ಫ್ರೂಟ್ಸ್ ತಿಂತು ಮತ್ತೋಗಿ ಹಿಂಗೆ ಕೂತ್ಕೊತಾನೆ. ಮನೆ ಕಂಡವ್ರೆ 4:15 ಆಯ್ತಲ್ಲಯ್ಯ. ಸಂಜೆ ಆಗಿರೋದು 4:15, ಬೆಳಗ್ಗೆ 4:15 ಅಲ್ಲ. ಭಯ್ಯ ಎದ್ದೇಳಿ ಭಯ್ಯ, ಭಯ್ಯ 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 ಎದ್ದೇಳು ಮಂಜುನಾಥ, ಎದ್ದೇಳಿ ಭಯ್ಯ, ಹೋನ ಹೇಳು ಬ್ರೋ. ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊ. ನನ್ನ ಹೆಸರು ಬೋಂಡ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮಾಡ್ಕೊಳ ಮಾಡ್ಕೊ. ಕಾರ್ತಿಕ್ ಅಂತ ಹೇಳೋದು ಸರಿ. ಹೆಸರು ಕಾರ್ತಿಕ್. ನಾನು ಚದೈಕೊಂಡದಲ್ಲಿ ಇರೋದು ಊರಿನಲ್ಲಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಸಕ್ಕತ್ತ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೆ. ನೀವೇನಾದ್ರು ನಿಮ್ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಯಾವ ತರ ಅಂತ ಅಂದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ಒಂದೇ ಸತಿ ಕಾರ್ತಿಕ್. ಅಯ್ಯೋ ತಡಿ ನಗಾಡ್ಕೊಂಡು ಹೇಳ್ಬೇಡ. ವೈ ಈಗ ಹೇಳು, ಮರೆಕ್ಟ್ ಹೇಳು. ಹೆಸರು ಕಾರ್ತಿಕ್ ಅಂತ ಹೇಳ್ಕೊಂಡಿರೋದು ಊರಿನಲ್ಲಿ. ಸೂಪರ್ ಆಗಿ ಹೇಳ್ದೆ ಕಣ. ಟ್ಯಾಂಕ್ ಹೆಚ್ಚಿನ ನೋಡಿ ಇವರು ಒಂಥರ ಇವರೆಲ್ಲ ಎಷ್ಟು ತಿಕ್ಕಾಗಿ ಬಟ್ಟೆ ಹಾಕೋದು ನೋಡಿ. ಇವ್ರ ಪ್ಯಾಂಟ್ ನೋಡಿ ಎಷ್ಟು ಸಕ್ಕದಾಗೈತೆ. ಟೀ ಶರ್ಟು ಹಾಕೋದೆಲ್ಲ ಬರೀ ಇವ್ರು ಇದೇ ತರ ಒಳ್ಳೆ ಪ್ರಿಂಟೆಡ್ ಟೀ ಶರ್ಟ್ ಹುಡುಕ್ತಾರೆ. ಎಲ್ಲಿ ಹುಡುಕ್ತಾರಪ್ಪ, ನಮಗೂ ಕೂಡ ಗೊತ್ತಾಗಲ್ಲಪ್ಪ ಹೆಂಗೆ ಸಾಕದ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲೊಂದು ಜೋಬು, ಇಲ್ಲಿ ಯಾವ್ದು 1 ನಿಮಿಷ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕೈ ಐತಿ. ಹಾ ಗೈಸ್, ಇಲ್ಲಿ ಗೈಸ್ ಅಲ್ಲಿ ಮಾತ್ರ ಮಾಡ್ಬೇಕು. ಮಾಡ್ದ. ಇದು ಕೂಡ ಇದು ನಂಗೆ ನಾನು ಹಾಕೊಂಡ್ಬಿಡ್ತೀನಿ. ಹೀರೋ ಕಣ್ಣಲ್ಲಿ ಸ್ಟೈಲಲ್ಲಿ ನಾನು ಬರೋದ ಯಶವಂತ್. ಬಾಯ್ ಯಶವಂತ್. ಸಕ್ಕತ್ತಾಗೈತೆ ಸೀರಿಯಸ್, ಚೆನ್ನಾಗಿ ಹೊಡಿತೈತೆ ಅಂತ. ಸೀರಿಯಸ್ ನಂದು ಚೆನ್ನಾಗೈತೆ ಕನ್ನಡಕ. ಸಕ್ಕದಾಗ ಅಂತಿದ್ರೆ ಯಶವಂತ್ ಬರೋದಾ? ತಗೊಂಡೋಗದ ಕನ್ನಡಕ. ನೀನು ಹೂ ಅಂತ ಅನ್ನೋ ಸರ್, ಕ್ಯಾಮ್ರಾ ಮುಂದೆ ತಗೊಂಡೋಗ್ತೀನಿ. ಏನಂದ್ರೆ ಅಲ್ಲ ಕಣಿಯ, ಏನ್ ನಾವು ಒಂದು ಕನ್ನಡಕಕ್ಕೆ ಬೆಲೆ ಇಲ್ವ ಹಂಗಾರೆ? ಏನ್ ಬ್ರೋ, ಕನ್ನಡಕಕ್ಕೆ ಬೆಲೆ ಇಲ್ವಾ ನಾವು? ಹ್ಞೂ, ಈ ಒಟ್ಟು ಇದನ್ನ ತಗೊಂಡೋಗೋಣ ಇಲ್ಲಿಂದ ಆಚೆಗೆ. ಬೇಕಾದ್ರೆ ಅಲ್ಲಿ ಡಿವೈಡರ್ ಮಾಡ್ಕೊಳ್ಳೋಣ. ಗೈಸ್ ನೋಡಿ, ಸಕ್ಕದಾಗಿರೋ ಕಲೆಕ್ಷನ್ಸ್ ಇಟ್ಟವ್ರೆ. ಏನು ಬ್ರೋ, ಹೆಂಗೆ ಬ್ರೋ ಇವೆಲ್ಲ ಕಲೆಕ್ಷನ್ಸ್ ನಿಮ್ಮದು? ಇದರಲ್ಲಿ ಹಾರ್ಟ್ ವೀಲ್ ಒರಿಜಿನಲ್ ಇದು. ಇದು
ಸಕ್ಕತ್ತಾಗಿತ್ತಲ್ಲ. ಎಲ್ಲಿ F1 ರೇಸಿಂಗ್ ಅವರು ಕೊಟ್ಟಿರೋದ ಇದು? 200 ಓ ಎಷ್ಟು? 200 ಓ ಇದು ಎಲ್ಲಿ ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದ್ರಲ್ಲ ನೀವು, ಅಲ್ಲಿ ಯಾವ್ದೋ ಒಂದು ಲಾಗ್ಸ್ ಅಲ್ಲಿ ಹೇಳಿದ್ರಿ ಅನ್ಸುತ್ತೆ. ನಾನಲ್ಲ ಅದು. ನೀವೇ ಕಣ್ರಿ ಅದು, ನೋಡಿದೀನಿ ನಾನು. ಯಾರು ಇವನು? ಆಮೇಲೆ ನನಗೆ ಇನ್ನೊಂದು ಅರ್ಥ ಆಯ್ತಿಲ್ಲ ಏನಂದ್ರೆ, ಎಲ್ಲರೂ ಈ ಸ್ಯಾಮ್ಸಂಗ್ ಇರೋ ಮತ್ತೆ ವರುಣ್ ಆರಾಧ್ಯ ಡೈಲಿ ಲಾಗ್ ಮಾಡ್ತಾರೆ. ನಮಗೆ 3 ದಿನ ಆಗೈತೆ, ನೆಕ್ಸ್ಟ್ ಕಂಟೆಂಟ್ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮಲ್ಲಿ ಕಂಟೆಂಟೇ ಇಲ್ಲ. ಸುಮ್ಮನೆ ಫ್ರೆಂಡ್ಸ್ ಸಿಗ್ತೀವಿ, ಅವ್ರದ್ದು ಏನೈತೆ ಅದನ್ನೇ ಮಾಡ್ತಾ ಇದೀವಿ. ಬಟ್ ಅವರೆಲ್ಲ ಕಂಟೆಂಟ್ಸ್ನ ಹುಡುಕಿ ಡೈಲಿ ಲಾಗ್ ಮಾಡೋದು ಅಂತಂದ್ರೆ ಸುಮ್ಮನೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಏನೋ ಸುಮ್ಮನೆ ಇರೋದನ್ನೇ ಮಾಡ್ಕೊಂಡು ಹೋಗೋದು ಲಾಗು ಅಂತ. ಬಟ್ ಅವ್ರು ಡೈಲಿ ಕಂಟೆಂಟ್ನ ಹುಡುಕಿ ಏನೇನಾದರೂ ಹೊಸದಾಗಿ ಮಾಡಿ ಜನರಿಗೆ ಇಂಟ್ರಡ್ಯೂಸ್ ಮಾಡೋದೈತಲ್ಲ, ಭಾರಿ ಅಂದರೆ ಭಾರಿ ಸಖತ್ತು ಕಷ್ಟ. ಬಟ್ ನೋಡೋರ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಒಂದು 30 ಸೆಕೆಂಡ್ ನೋಡಿದ ತಕ್ಷಣ ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಅವ್ರ ಹಿಂದೆ ಪಟ್ಟಿರೋ ಶ್ರಮ ಕಷ್ಟ ಯಾರಿಗೂ ಗೊತ್ತೇ ಆಗಲ್ಲ. ಸುಮ್ಮನೆ ಈ ಕೀರ್ತಿ ಆಮೇಲೆ ಇನ್ನು ಯಾರು ಅವರೆಲ್ಲ ಸ್ವಲ್ಪ ಜನ ಕಂಟೆಂಟ್ ಕ್ರಿಯೇಷನ್ಸ್ ಅಂತ ಅವರೇ ಹೇಳ್ಕೊಂಡು, ಅಂದರೆ ಈಗ ಸುಮ್ಮನೆ ಏನೇನೋ ಮಾಡಿ ಏನೇನೋ ಒಂದು ಎಡಿಟ್ ಇಲ್ಲ ಏನಿಲ್ಲ ಸುಮ್ಮನೆ ಬಿಟ್ರೆ ಹಂಗೇನೆ ಸಖತ್ ಫೇಮಸ್ ಆಗಿಬಿಡ್ತಾರೆ. ನೀವೇನು ಹೇಳ್ತೀರಾ? ಇಷ್ಟೇ ಅಂತೀರಾ? ಅಷ್ಟೇ. ಓಕೆ ಸರಿ ಗೈಸ್, ನಮ್ಮ ತಾಣಗಳು ಏನು ವ್ಲಾಗ್ ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಏನಾದರೂ ಸ್ವಲ್ಪ ಐಡಿಯಾ